ಇದಕ್ಕಿದ್ದ ಹಾಗೆ ಕೊಲಂಬಸ್ ಸಿಟಿಯ ಮಧ್ಯೆ ಒಂದು ದೊಡ್ಡ ಮಾನ್ಸ್ಟರ್ ಬಂದ್ಬಿಟ್ಟು ಆ ಜಾಗದಲ್ಲಿರುವಂಥ ಎಲ್ಲ ಜನರನ್ನು ಮುಗಿಸ್ತಾ ಆ ಜಾಗನ ಡಿಸ್ಟ್ರಾಯ್ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಇದೇ ಒಂದು ಜಾಗದ ಒಳಗಡೆ ನಮ್ಮ ಹೀರೋ ಹಾಗೆ ನಮ್ಮ ಹೀರೋನ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಹಾಗೆ ನಮ್ಮ ಹೀರೋಗೆ ಈ ಒಂದು ಪ್ರಾಬ್ಲಮ್ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಕೂಡ ಉಂಟಾಗುತ್ತೆ. ಆ ಒಂದು ಪ್ರಾಬ್ಲಮ್ ಆದ್ರೆ ಏನು, ಈ ಒಂದು ಕ್ರಿಯೇಚರ್ ಎಲ್ಲಿಂದ ಬಂತು, ಹೇಗೆ ಬಂತು, ಮತ್ತೆ ಮಿಲಿಟರಿ ಅವರು ಈ ಒಂದು ಕ್ರಿಯೇಚರ್ನ ಕೊಲ್ಲೋದಕ್ಕೆ ಏನನ್ನೆಲ್ಲ ಮಾಡ್ತಾರೆ, ಮತ್ತೆ ಈ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಹೇಗೆಲ್ಲ ತಪ್ಪಿಸ್ಕೋತಾರೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗ ಈ ಮೂವಿ ಹೆಸರು ಕ್ಲೋವರ್ ಫೀಲ್ಡ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ದಿ ವೇವ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಜೇಸನ್ ಹಾಗೆ ಲಿಲ್ಲಿನ ನೋಡ್ತೀವಿ. ಜೇಸನ್ ಮತ್ತೆ ಲಿಲ್ಲಿ ಇಬ್ರು ಕೂಡ ಲವರ್ಸ್ ಆಗಿರ್ತಾರೆ. ಇವರಿಬ್ರು ಒಂದು ಶಾಪಿಂಗ್ ಮಾಲ್ಗೆ ಬಂದ್ಬಿಟ್ಟು ಶಾಪಿಂಗ್ ನ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಜೇಸನ್ ನ ಬ್ರದರ್ ಆದ ರಾಬು ಜಪಾನ್ಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗ್ತಾ ಇರ್ತಾನೆ ಕೆಲ್ಸಕ್ಕೋಸ್ಕರ. ಹೀಗಾಗಿ ಅವನ್ಗೆ ಪಾರ್ಟಿ ಕೊಡ್ಬೇಕು ಅಂದ್ಬಿಟ್ಟು ರಾಬ್ ನ ಫ್ರೆಂಡ್ಸ್ ಎಲ್ಲಾರನ್ನು ಕೂಡ ತನ್ನ ಮನೆಗೆ ಕರೆಸಿ ಒಂದು ಪಾರ್ಟಿನ ಅರೇಂಜ್ ಮಾಡಿರ್ತಾರೆ. ಮತ್ತೆ ಈ ಒಂದು ಪಾರ್ಟಿ ವಿಡಿಯೋನ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡ್ಬೇಕು ಅಂದ್ಬಿಟ್ಟು ಇವ್ರನ್ನ ಫ್ರೆಂಡ್ ಇನ್ನೊಬ್ಬ ಹಡ್ ಕೈಗೆ ಕೊಡ್ತಾರೆ. ಇವಾಗ ನಾವು ಮೂವಿ ಪೂರ್ತಿ ನೋಡೋದು ಈ ಒಂದು ವ್ಯಕ್ತಿ ರೆಕಾರ್ಡ್ ಮಾಡಿರೋಂತ ಒಂದು ವಿಡಿಯೋನೇ. ಹಟ್ ಕೂಡ ಆ ಒಂದು ಪಾರ್ಟಿಗೆ ಯಾರ್ಯಾರು ಬಂದಿದ್ರು ಪ್ರತಿಯೊಬ್ಬರನ್ನು ಕೂಡ ಇಂಟರ್ವ್ಯೂ ಮಾಡ್ಕೋತಾ ರಾಬ್ಗೆ ಒಂದು ಗುಡ್ ಲಕ್ ಹೇಳೋ ರೀತಿ ಅವ್ರ ಕೈಯಲ್ಲಿ ಹೇಳಿಸ್ತಾ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ. ಇದೇ ಒಂದು ಪಾರ್ಟಿಗೆ ಮರ್ಲಿನಾ ಅನ್ನೋ ಒಂದು ಹುಡುಗಿ ಕೂಡ ಬರುತ್ತೆ. ಆ ಒಂದು ಹುಡುಗಿ ನನ್ನ ನೋಡಿದ ತಕ್ಷಣ ಹಡ್ಗೆ ತುಂಬಾ ಇಷ್ಟ ಆಗಿ ಹೋಗ್ಬಿಟ್ಟು ಬೇಕು ಅಂತಾನೆ ಆ ಹುಡುಗಿನೇ ಹೋಗಿ ಮಾತಾಡಿಸ್ತಾ ಇರ್ತಾನೆ. ಮರ್ಲಿನಾಗೆ ಈ ರಾಬ್ ಅಷ್ಟೊಂದು ಪರಿಚಯ ಇರೋದಿಲ್ಲ. ಇವಳು ಆಕ್ಚುಲಿ ಲಿಲ್ಲಿನ ಫ್ರೆಂಡ್ ಆಗಿರ್ತಾಳೆ. ಆಗ ಇವ್ರು ಅರೇಂಜ್ ಮಾಡಿರೋಂತ ಪಾರ್ಟಿಗೆ ರಾಬ್ ಕೂಡ ಬರ್ತಾನೆ. ಬಂದ್ಬಿಟ್ಟು ಇವ್ರು ಕೊಟ್ಟಂತ ಸರ್ಪ್ರೈಸ್ ಇಂದ ಅವ್ನು ತುಂಬಾನೇ ಖುಷಿ ಪಡ್ತಾನೆ. ತನ್ನ ಎಲ್ಲ ಹಳೆ ಫ್ರೆಂಡ್ಸ್ ಗಳನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ ಇವನ್ಗೆ. ಕೊನೆಯಲ್ಲಿ ಹೋಗೋಕ್ಕಿಂತ ಮುಂಚೆ ಎಲ್ಲರನ್ನು ಕೂಡ ನೋಡಿದ್ನಲ್ಲ ಅನ್ಬಿಟ್ಟು ಒಂದು ತೃಪ್ತಿ ಇರ್ಲಿ ಅನ್ಬಿಟ್ಟು ಈ ರೀತಿ ಮಾಡಿರ್ತಾನೆ. ಅದೇ ರೀತಿ ಆ ಪಾರ್ಟಿನ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಾ ಇರ್ತಾನೆ. ಅದೇ ಪಾರ್ಟಿಗೆ ರಾಬ್ ನ ಚೈಲ್ಡ್ಹುಡ್ ಫ್ರೆಂಡ್ ಬರ್ತಾಳೆ. ಇವಳ ಹೆಸರು ಬೆತ್ ಅಂತ. ಆಕ್ಚುಲಿ ಬೆತ್ ನ ನಮ್ಮ ಹೀರೋ ರಾಬ್ ತುಂಬಾನೇ ಇಷ್ಟ ಪಡ್ತಾ ಇರ್ತಾನೆ, ಆದ್ರೆ ಹೇಳ್ಕೊಂಡಿರೋದಿಲ್ಲ. ಆದ್ರೆ ಬೆತ್ಗೆ ಈ ವಿಷಯ ಗೊತ್ತಿರೋದಿಲ್ಲ. ಅವಳು ಒಂದು ಫ್ರೆಂಡ್ ಅನ್ಕೊಂಡು ಇವನ್ ಜೊತೆ ಇರ್ತಾಳೆ. ಆದ್ರೆ ಬೆತ್ ಏನ್ ಮಾಡಿರ್ತಾಳೆ ಅಂದ್ರೆ ಈ ಪಾರ್ಟಿಗೆ ತನ್ನ ಬಾಯ್ ಫ್ರೆಂಡ್ ಟ್ರಾವಿಸ್ ನ ಕರ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಹೀಗಾಗಿ ರಾಬು ಬೆತ್ ನ ಕರ್ಕೊಂಡು ಹೋಗ್ಬಿಟ್ಟು ಟ್ರಾವಿಸ್ ಬಗ್ಗೆ ಇವರಿಬ್ರು ಮಧ್ಯೆ ಒಂದು ಜಗಳ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಹೀಗಾಗಿ ಬೆತ್ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಬಾಯ್ ಫ್ರೆಂಡ್ ಟ್ರಾವಿಸ್ ನ ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಇವನ್ಗೂ ಕೂಡ ಬೇಜಾರಾಗ್ಬಿಟ್ಟು ಒಂದ್ ಜಾಗಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಅವನ್ಗೆ ಸಮಾಧಾನ ಮಾಡೋಣ ಅನ್ಬಿಟ್ಟು ಈ ಹಡ್ ಹಾಗೆ ಜೇಸನ್ ಇವರಿಬ್ರು ಕೂಡ ಹೋಗಿ ಅವನ್ಗೆ ಸಮಾಧಾನ ಮಾಡ್ತಾ ಇರ್ತಾರೆ. ನೋಡು, ನಿಂದೆ ತಪ್ಪು, ನೀನು ನಿನ್ನ ಪ್ರೀತಿನ ಹೇಳ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಅಂತಾನೆ ಬೆತ್ತು ಬೇರನ್ನ ಹುಡಿಕೊಂಡಿದ್ದಾಳೆ. ಮತ್ತೆ ನೀನ್ ಬೇರೆ ಪರ್ಮನೆಂಟ್ ಆಗಿ ಜಪಾನ್ಗೆ ಹೋಗ್ತಾ ಇದೀಯಾ, ಆ ಹುಡುಗಿ ಹೆಂಗೆ ನಿನ್ನ ಲವ್ ಮಾಡಕ್ ಸಾಧ್ಯ ಅಂತ ಇದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಅರ್ತ್ ಕ್ವಿಕ್ ಬಂದ್ಬಿಟ್ಟು ಆ ಕೊಲಂಬಸ್ ಸಿಟಿಯ ಕಂಪ್ಲೀಟ್ ಆಗಿ ಲೈಟ್ ಆಫ್ ಆಗ್ಬಿಡುತ್ತೆ. ಆಫ್ ಆಗಿದ್ ನೆಕ್ಸ್ಟ್ ಸೆಕೆಂಡ್ ಇವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ. ಆಗ ಸಡನ್ ಆಗಿ ಕರೆಂಟ್ ಕೂಡ ಬಂದ್ಬಿಡುತ್ತೆ. ಇದನ್ನ ಹೀಗಾಯ್ತು ಅಂದ್ಬಿಟ್ಟು ಟಿವಿನ ನೋಡ್ತಾರೆ ಎಲ್ಲರೂ ಕೂಡ, ಏನ್ ವಿಷಯ ಅನ್ಬಿಟ್ಟು. ಹಾರ್ಬರ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಒಂದು ಆಯಿಲ್ ಟ್ಯಾಂಕರ್ ದಬಾಕೊಂಡು ಬಿಟ್ಟಿದೆ. ಹಾಗಾಗಿ ಈ ರೀತಿಯಾದ ಒಂದು ಅರ್ತ್ ಕ್ವಿಕ್ ಬಂದಿದೆ. ಬಟ್ ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಕನ್ಫರ್ಮ್ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಅನ್ನೋದು ಟಿವಿ ನ್ಯೂಸ್ ಅಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ. ನಾವು ಬರ್ರಿ ಮಾಡಿ ಮೇಲೆ ಹೋಗೋಣ, ಅಲ್ಲಿ ನೋಡಿದ್ರೆ ಏನಾದ್ರು ಪರ್ಫೆಕ್ಟ್ ಆಗಿ ಗೊತ್ತಾಗ್ಬೋದು ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಮಾಡಿ ಮೇಲೆ ಹೋಗ್ತಾರೆ. ಹೋಗ್ಬಿಟ್ಟು ಏನಾಗಿರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ಆಗ ನೋಡ್ತಿದ್ದಂಗೆನೆ ಸ್ವಲ್ಪ ದೂರದಲ್ಲೇ ಒಂದು ದೊಡ್ಡ ಬಿಲ್ಡಿಂಗು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಹೀಗಾಗಿ ಇವರೆಲ್ಲರೂ ಕೂಡ ಕೆಳಗಡೆ ಓಡ್ ಬರಕ್ಕೆ ಶುರು ಮಾಡ್ತಾರೆ. ರೋಡ್ ಹತ್ರ ಬಂದ್ ನೋಡಿದಾಗ ಎಲ್ಲ ಜನ ಕೂಡ ಆಚೆ ಬಂದ್ಬಿಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಗಾಬರಿ ಆಗ್ತಾ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಒಂದು ದೊಡ್ಡ ಸ್ಟ್ಯಾಚ್ಯೂನ ತಲೆ ಇವ್ರ ಹತ್ರನೇ ಬಂದು ಬೀಳುತ್ತೆ. ಇಷ್ಟು ದೊಡ್ಡ ಸ್ಟ್ಯಾಚ್ಯೂನ ಯಾರು ಇಷ್ಟು ವೇಗವಾಗಿ ಎಸೆಯೋದಕ್ಕೆ ಸಾಧ್ಯ ಅನ್ಬಿಟ್ಟು ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿ ಅದನ್ನೇ ನೋಡ್ತಾ ಇರ್ತಾರೆ. ಹಡ್ನ ಒಂದು ಕ್ಯಾಮರಾದಲ್ಲಿ ಒಂದು ದೈತ್ಯಕಾರವಾಗಿರೋಂಥ ಮಾನ್ಸ್ಟರ್ ಕ್ಯಾಪ್ಚರ್ ಆಗ್ಬಿಡುತ್ತೆ. ಆಗ ನೋಡಿದ್ರೆ ಆ ಒಂದು ಮಾನ್ಸ್ಟರ್ ಅಲ್ಲಿರುವಂತ ಎಲ್ಲಾ ಬಿಲ್ಡಿಂಗ್ ಗಳನ್ನು ಉಣ್ಸೋಕೆ ಶುರು ಮಾಡುತ್ತೆ, ಅಂದ್ರೆ ಡಿಸ್ಟ್ರಾಯ್ ಮಾಡೋಕೆ ಶುರು ಮಾಡುತ್ತೆ. ಹೀಗಾಗಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಇದ್ದಂತ ಒಂದು ಚಿಕ್ಕ ಸ್ಟೋರ್ ಒಳಗಡೆ ಹೋಗಿ ಬಚ್ಚಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಇರ್ತಾರೆ. ಎಲ್ಲಾನು ಕೂಡ ಶಾಂತವಾದ್ಮೇಲೆ ಹೊರಗಡೆ ಬಂದ್ ನೋಡ್ತಾರೆ, ಜಾಗ ಎಲ್ಲ ಪೂರ್ತಿ ಡಿಸ್ಟ್ರಾಯ್ ಆಗ್ಬಿಟ್ಟಿರುತ್ತೆ, ಎಲ್ಲ ನಾಶ ಮಾಡಾಕ್ಬಿಟ್ಟಿರುತ್ತೆ. ಇದೇನ್ ಟೆರರಿಸ್ಟ್ ಅಟ್ಯಾಕ್ ಅಥವಾ ಭೂಕಂಪನ ಅಂತ ಒಂದು ಚೂರು ಕೂಡ ಅರ್ಥ ಆಗ್ತಾ ಇರೋದಿಲ್ಲ ಇವ್ರಿಗೆ. ಆಗ ಅಲ್ಲಿಗೆ ಎಷ್ಟೊಂದು ಜನ ಮಿಲಿಟರಿ ಆಫೀಸರ್ಸ್ ಎಲ್ಲ ಬಂದ್ಬಿಟ್ಟು ಇವ್ರುಗಳನ್ನೆಲ್ಲ ಒಂದು ಜಾಗಕ್ಕೆ ಕಳಿಸ್ತಾ ಇರ್ತಾರೆ. ಹೀಗಾಗಿ ಇವರು ಕೂಡ ಅವ್ರು ಹೇಳಿರುವಂತ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಅದ್ ಯಾವ ಜಾಗಪ್ಪ ಅಂದ್ರೆ ಬ್ರುಕ್ಲಿನ್ ಬ್ರಿಡ್ಜ್ ಇಂದ ಬ್ರುಕ್ಲಿನ್ ಸೈಡ್ ಗೆ ಹೋಗೋದು. ಇದೊಂದೇ ಸೇಫ್ ಆಗಿರುವಂತ ಜಾಗ ಈಗ. ಹೀಗಾಗಿ ಕೊಲಂಬಸ್ ಸಿಟಿ ಎಲ್ಲಾ ಜನರನ್ನು ಕೂಡ ಬ್ರುಕ್ಲಿನ್ ಬ್ರಿಡ್ಜ್ ಸೈಡ್ ಗೆ ಕಳಿಸ್ತಾ ಇರ್ತಾರೆ. ನೋಡ್ತಿದ್ದಂಗೆ ಇವರೆಲ್ಲರೂ ಕೂಡ ಬ್ರುಕ್ಲಿನ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ರಾಬ್ಗೆ ಬೆತ್ ನ ಒಂದು ಕಾಲ್ ಬರುತ್ತೆ. ಹೀಗಾಗಿ ಅವನು ಮಾತಾಡೋದಕ್ಕೆ ಸೈಡ್ ಗೆ ಹೋಗ್ಬಿಡ್ತಾನೆ. ಹಟ್ ಕೂಡ ಲಿಲ್ಲಿ ಮರ್ಲಿನ
ಜೇಸನ್ ಇಬ್ರನ್ನು ಕರ್ಕೊಂಡು ರಾಬ್ ಹತ್ರ ಬರ್ತಾನೆ. ಆದ್ರೆ ರಾಬ್ಗೆ ಬಿತ್ತು ಕಾಲ್ ಮಾಡಿರ್ತಾಳಲ್ಲ, ಅವಳು ಏನ್ ಮಾತಾಡ್ತಾ ಇದ್ದಾಳೆ ಅನ್ನೋದು ಕೇಳಿಸ್ತಾ ಇರೋದಿಲ್ಲ. ಅವಳ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ಒಂದು ಗ್ಯಾಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ರಾಬ್ ನ ಬ್ರದರ್ ಆದ ಜೇಸನ್ ಮುಂದೆ ಹೊರಟೋಗ್ಬಿಡ್ತಾನೆ. ಅವ್ನು ಇವರೆಲ್ಲರೂ ಹಿಂದೆ ಬರ್ತಾ ಇದಾರೆ ಅಂತ ಅನ್ಕೊಂಡು ಹರ್ಟ್ ಕೂಡ ಕರೀತಾನೆ, ಹಿಂದೆ ಬಾ, ಇಲ್ಲಿ ರಾಬ್ ನಿಂತಿದ್ದಾನೆ ಅಂತ. ಅವನು ಕೂಡ ಬರಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಜಾಸ್ತಿ ಜನ ಇರ್ತಾರಲ್ಲ, ಹಾಗಾಗಿ ಆಗ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಆ ಬ್ರಿಡ್ಜ್ ಎಲ್ಲ ಶೇಕ್ ಆಗೋಕೆ ಶುರು ಆಗುತ್ತೆ. ಇದರಿಂದ ತುಂಬಾನೇ ಭಯ ಪಡ್ಕೋತಾರೆ ಜನ. ಆಗ ನೋಡ್ತಿದ್ದಂಗೆನೆ ಒಂದು ದೊಡ್ಡ ಬಾಲ ಬಂದ್ಬಿಟ್ಟು ಆ ಒಂದು ಅರ್ಧ ಬ್ರಿಡ್ಜ್ ಬ್ರೇಕ್ ಮಾಡಾಕ್ಬಿಡುತ್ತೆ. ಹೀಗಾಗಿ ಆ ಒಂದು ಇನ್ಸಿಡೆಂಟ್ ಅಲ್ಲಿ ಜೇಸನ್ ಕೂಡ ಸಿಗಾಕೊಂಡು ಸತ್ತೋಗ್ಬಿಡ್ತಾನೆ. ಇದರಿಂದ ಇವರೆಲ್ಲರೂ ಕೂಡ ಮತ್ತೆ ವಾಪಸ್ ಹಿಂದೆನೆ ಓಡ್ ಬರಕ್ಕೆ ಶುರು ಮಾಡ್ತಾರೆ. ಓಡ್ ಬಂದ್ಬಿಟ್ಟು ಒಂದು ಜಾಗದಲ್ಲೂ ಕೂಡ ಲಿಲ್ಲಿಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ. ತನ್ನ ಬಾಯ್ ಫ್ರೆಂಡ್ ನ ಕಳ್ಕೊಂಡ್ಬಿಟ್ನಲ್ಲ ಅನ್ಬಿಟ್ಟು. ಅದೇ ರೀತಿ ರಾಬು ಕೂಡ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಯಾಕೆಂದ್ರೆ ಜೇಸನ್ ಇವನು ಒಂದು ಬ್ರದರ್ ಆಗಿರ್ತಾನೆ. ಅದಲ್ದಲೆ ಬೆತ್ನ ಒಂದು ಚಿಂತೆ ಬೇರೆ ಇವ್ಗೆ ಹತ್ಕೊಂಡ್ಬಿಡುತ್ತೆ. ಈಗ ಮತ್ತೆ ಬೆತ್ಗೆ ಕಾಲ್ ಮಾಡಕ್ಕಂತ ಹೋದಾಗ ಇವನು ಫೋನು ಸ್ವಿಚ್ ಆಫ್ ಆಗೋಗ್ಬಿಡುತ್ತೆ. ಹೀಗಾಗಿ ಏನ್ ಮಾಡ್ತಾನೆ ಅಂದ್ರೆ ಅಲ್ಲೇ ಇದ್ದಂತ ಒಂದು ಎಲೆಕ್ಟ್ರಿಕ್ ಶಾಪ್ ಒಳಗಡೆ ಹೋಗ್ಬಿಟ್ಟು ಚಾರ್ಜರ್ ನ ಹುಡುಕ್ತಾ ಇರ್ತಾನೆ. ಇವನ್ನ ಕರ್ಕೊಂಬರೋಣ ಅನ್ಬಿಟ್ಟು ಹಡ್ ಕೂಡ ಬರ್ತಾನೆ. ಬಾರೋ ಇಲ್ಲಿ ಏನ್ ಮಾಡ್ತೀಯ, ಹೋಗ್ಬಿಡೋಣ ಅಂತ. ಆಗ ಅಲ್ಲೇ ಹಾಕಿದಂತ ಒಂದು ಟಿವಿ ಇಲ್ಲಿ ಗೊತ್ತಾಗುತ್ತೆ. ಈ ಒಂದು ಮಾಸ್ಟರ್ ಎಲ್ಲಿಂದ ಬಂದಿದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ ಇವ್ರಿಗೆ. ಬಟ್ ಆದ್ರೆ ಅದು ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಇವ್ರು ಎಷ್ಟೇ ಸಲ ಅದ್ರ ಮೇಲೆ ಬಾಂಬ್ ಹಾಕಕ್ಕೂ ಟ್ರೈ ಮಾಡಿದ್ರು ಕೂಡ ಅದು ಬಗ್ತಾ ಇರೋದಿಲ್ಲ. ಅದು ಎಲ್ಲರನ್ನು ಕೂಡ ಕೊಲ್ತಾ ಬರ್ತಾ ಇರುತ್ತೆ. ಇದೇನ್ ಏಲಿಯನ್ ಅಥವಾ ಕ್ರಿಯೇಚರ್ ಅಂತ ಗೌರ್ಮೆಂಟ್ ಗೆ ಗೊತ್ತಾಗ್ತಾ ಇರೋದಿಲ್ಲ. ಅದಲ್ದಲೆ ಈ ಒಂದು ಕ್ರಿಯೇಚರ್ ಬಾಡಿ ಒಳಗಡೆಯಿಂದನೂ ಕೂಡ ಕೆಲವು ಪ್ಯಾರಾಸೈಟ್ಸ್ ಗಳು ಬಂದ್ಬಿಟ್ಟು ಸೋಲ್ಜರ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿರ್ತವೆ. ಹಟ್ ಕೂಡ ಕರೀತಾ ಇರ್ತಾನೆ, ಬಾರ ಇಲ್ಲಿಂದ ಹೋಗೋಣ ಅಂತ. ಬಟ್ ಅದ್ರ ಚಾರ್ಜರ್ ಹಾಕೊಳ್ಳಿದ್ರೆ ಬಿಸಿ ಇರ್ತಾನೆ. ಅದೇ ರೀತಿ ಚಾರ್ಜರ್ ಹಾಕೊಂಡು ಮೊಬೈಲ್ ಆನ್ ಮಾಡಿದಾಗ ಬೆತ್ತು ಇವನ್ಗೆ ವಾಯ್ಸ್ ಮೇಲ್ ನ ಕಳಿಸಿರ್ತಾಳೆ. ಅದ್ರಲ್ಲಿ ಏನ್ ಹೇಳಿರ್ತಾಳೆ ಅಂದ್ರೆ, ನನ್ನ ಬಿಲ್ಡಿಂಗು ಬಿದ್ದೋಗ್ಬಿಟ್ಟಿದೆ, ನಾನು ಇಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನನ್ನು ಕಾಪಾಡಕ್ ಬಾ ಪ್ಲೀಸ್ ಅಂತ ಬೇಡ್ಕೋತಾ ಇರ್ತಾಳೆ. ಹೀಗಾಗಿ ಇವನು ಬೇರೆ ಲವ್ ಮಾಡ್ತಾ ಇರ್ತಾನೆ ಈ ಹುಡುಗಿನ. ಎಷ್ಟೇ ಆಗ್ಲಿ ನಮ್ಮ ಪ್ರೀತಿಸಿರೋ ಹುಡುಗಿನ ನನ್ನ ಕಾಪಾಡಲೇಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಅವಳನ್ನ ಮನೆಗೆ ಹೋಗಕ್ಕೆ ಶುರು ಮಾಡಿರ್ತಾನೆ. ಅವಳ ಮನೆ ಎಲ್ಲಿರುತ್ತೆ ಅಂದ್ರೆ ಈ ಕೊಲಂಬಸ್ ನ ಸೆಂಟರ್ ಪಾರ್ಕ್ ಅಲ್ಲಿ ಇರುತ್ತೆ, ಅಂದ್ರೆ ಈ ಸಿಟಿಯ ಮಿಡಲಲ್ಲಿ. ಹೀಗಾಗಿ ನಿನ್ಗೇನ್ ಹುಚ್ಚಿಡ್ತಿದ್ಯಾ, ನಾವು ಸೋಲ್ಜರ್ ಟೀಮ್ಗೆ ಕಂಪ್ಲೇಂಟ್ ಮಾಡೋಣ, ಅವ್ರು ಹೋಗಿ ಅವಳನ್ನ ರೆಸ್ಕ್ಯೂ ಮಾಡ್ತಾರೆ ಬಾ ಅಂದ್ರು ಕೂಡ ಇವನು ಕೇರೆ ಅಂತ ಇರೋದಿಲ್ಲ. ನೋಡ್ರಪ್ಪ, ನಾನು ಅವಳ ಕಾಪಾಡಕ್ ಹೋಗ್ತಾ ಇದ್ದೀನಿ, ನಿಮ್ಗೇನಾದ್ರೂ ನಿಮ್ ಪ್ರಾಣದ ಮೇಲೆ ಅಷ್ಟೊಂದು ಆಸೆ ಇದ್ರೆ ದಯವಿಟ್ಟು ನನ್ನ ಜೊತೆ ಬರಬೇಡಿ, ನೀವು ಮಿಲಿಟರಿ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಅವ್ರ ಜೊತೆ ಹೊರಟೋಗ್ಬೇಡಿ, ನನ್ನನ್ನು ಬಿಟ್ಬಿಡಿ ಅನ್ಬಿಟ್ಟು ಇವನೊಬ್ಬನೇ ಹೋಗೋಕ್ಕೆ ಡಿಸೈಡ್ ಆಗಿರ್ತಾನೆ. ಆದರೆ ಇವರು ಫ್ರೆಂಡ್ಸ್ ಅಲ್ವಾ, ಇವನನ್ನ ಹೆಂಗೆ ಬಿಟ್ಟು ಹೋಗೋಕ್ಕಾಗುತ್ತೆ ಅಂದ್ಬಿಟ್ಟು, ಸರಿ ಅದೇನೇ ಆಗಲಿ ಬಿಡು, ಅದಕ್ಕೆ ನೀನಂತೂ ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ ಅಂದ್ಬಿಟ್ಟು ಒಪ್ಕೋತಾರೆ. ಅದೇ ರೀತಿ ಇವನ್ನ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೂಡ. ಆಗ ನೋಡ್ತಿದ್ದಂಗೆ ಇವ್ರ ಮುಂದೆನೇ ಒಂದು ಕ್ರಿಯೇಚರ್ ಬಂದು ನಿಂತ್ಕೊಂಡ್ಬಿಡುತ್ತೆ. ಆಗ ಸಡನ್ ಆಗಿ ಒಂದು ಮಿಲಿಟರಿ ಟೀಮ್ ಕೂಡ ಅದ್ರ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ಅದು ಸಾಯ್ತಾನೆ ಇರೋದಿಲ್ಲ. ಹೀಗಾಗಿ ಈ 4 ಜನ ಕೂಡ ಆ ಜಾಗದಿಂದ ಓಡೋಗಕ್ಕೆ ಶುರು ಮಾಡ್ತಾರೆ. ಓಡೋಗ್ತಾ ಅಲ್ಲೇ ಇದ್ದಂತ ಒಂದು ಸಬ್ ಸ್ಟೇಷನ್ ಒಳಗಡೆ ಬಂದ್ಬಿಡ್ತಾರೆ. ಸಬ್ ಸ್ಟೇಷನ್ ಒಳಗಡೆ ಬಂದಾಗ್ಲೂ ಕೂಡ ಇವ್ರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಏನ್ ಮಾಡೋಣ ಅನ್ಬಿಟ್ಟು. ಅವಾಗ ರಾಬ್ ನೋಡ್ತಾನೆ, ಅಲ್ಲೇ ಒಂದು ಮ್ಯಾಪ್ ಇರುತ್ತೆ. ಹೀಗಾಗಿ ನಾವು ಸಬ್ ಸ್ಟೇಷನ್ ಮೂಲಕನೇ ಬೆತ್ತಿರುವ ಜಾಗಕ್ಕೆ ಹೋಗ್ಬೇಕು ಅನ್ಬಿಟ್ಟು. ಹೀಗಾಗಿ ಇವನು ಎಲ್ಲರನ್ನು ಕೂಡ ಕರ್ಕೊಂಡು ಸಬ್ ಸ್ಟೇಷನ್ ಟ್ರ್ಯಾಕ್ ಮೂಲಕ ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಲೈಟ್ ಬೇರೆ ಇರೋದಿಲ್ವಾ, ಇವನು ಒಂದು ಕ್ಯಾಮ್ರಾ ಲೈಟ್ ನ ಆನ್ ಮಾಡ್ಕೋತಾರೆ. ಮುಂದೆ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ತುಂಬಾನೇ ಭಯದಿಂದ. ಆದ್ರೆ ನೋಡಿದ್ರೆ ಇಲಿಗಳು ಕೂಡ ಯಾವುದೋ ಒಂದನ್ನ ನೋಡಿ ತುಂಬಾನೇ ಭಯ ಪಡ್ಕೊಂಡು ಅವು ಕೂಡ ಓಡಕ್ಕೆ ಶುರು ಮಾಡಿರ್ತವೆ. ಇದರಿಂದ ಇದು ಏನು ಅರ್ಥ ಆಗ್ತಾ ಇರೋದಿಲ್ಲ, ಇವ್ಯಾಕೆ ಈ ತರ ರಿಯಾಕ್ಟ್ ಮಾಡ್ತಾ ಇದಾವೆ ಅಂತ. ಆಗ ಅದೇ ಟೈಮ್ಗೆ ಕ್ಯಾಮ್ರಾ ಲೈಟ್ ಬೇರೆ ಆಫ್ ಆಗೋಗ್ಬಿಡುತ್ತೆ. ಹೀಗಾಗಿ ನೈಟ್ ವಿಷನ್ ಲೈಟ್ ನ ಆನ್ ಮಾಡಿದ್ರೆ ನೋಡಿದ್ರೆ ಆ ಸಬ್ ಸ್ಟೇಷನ್ ಒಳಗಡೆ ಪ್ಯಾರಾಸೈಟ್ ಕ್ರಿಯೇಚರ್ ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಹೀಗಾಗಿ ಇವ್ರುಗಳು ಇದ್ರ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಅವುಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತವೆ. ಅದೇ ರೀತಿ ಒಂದು ಪ್ಯಾರಾಸೈಟ್ ಬಂದ್ಬಿಟ್ಟು ಹಡ್ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೆ ಮರ್ಲಿನ ಬಂದ್ಬಿಟ್ಟು ಇವನ್ನ ಸೇವ್ ಮಾಡ್ತಾಳೆ. ಆದ್ರೆ ಮರ್ಲಿನ ಮೇಲೆನೆ ತುಂಬಾ ಪ್ಯಾರಾಸೈಟ್ ಗಳು ಅಟ್ಯಾಕ್ ಮಾಡ್ಬಿಡ್ತವೆ. ಅವಾಗ ಜೇಸನ್ ಬಂದ್ಬಿಟ್ಟು ಸಹಾಯ ಮಾಡ್ತಾನೆ. ಹೀಗಾಗಿ ಇವ್ರು 4 ಜನ ಇವುಗಳ ಕೈಯಿಂದ ತಪ್ಪಿಸ್ಕೊಂಡು ಓಡೋಕೆ ಶುರು ಮಾಡಿದಾಗ ಮುಂದೆ ಇನ್ನೊಂದು ಸ್ಟೇಷನ್ ಕಾಣುತ್ತೆ. ಹೀಗಾಗಿ ಅಲ್ಲಿ ಹೋಗ್ಬಿಟ್ಟು ಎಕ್ಸಿಟ್ ಡೋರ್ಗೆ ಹೋಗ್ಬಿಟ್ಟು ಡೋರ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಸೇಫ್ ಆಗ್ತಾರೆ. ಆದ್ರೆ ನೋಡಿದ್ರೆ ಮರ್ಲಿನಾಗೆ ತುಂಬಾನೇ ಏಟ್ ಆಗ್ಬಿಟ್ಟಿರುತ್ತೆ, ತುಂಬಾನೇ ಗಾಯ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ನಾವಿವಾಗ ಸಬ್ ಸ್ಟೇಷನ್ ಒಳಗಡೆಯಿಂದ ಹೋಗಕ್ ಆಗೋದಿಲ್ಲ, ನಾವು ಮೇಲ್ಗಡೆಯಿಂದಾನೆ ಹೋಗ್ಬೇಕು, ಬರ್ರಿ ಹೋಗೋಣ ಅನ್ಬಿಟ್ಟು ಅಲ್ಲಿಂದ ಮುಂದೆ ಬರೋಕೆ ಶುರು ಮಾಡ್ತಾರೆ. ಮುಂದೆ ಬಂದಾಗ ಒಂದು ಶಾಪಿಂಗ್ ಸ್ಮಾರ್ಟ್ ಒಳಗಡೆ ಬರ್ತಾರೆ. ಆದ್ರೆ ಮರ್ಲಿನಾಗೆ ನಡೆಯಕ್ಕೆ ಆಗ್ತಾ ಇರೋದಿಲ್ಲ, ಅವಳಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಯಾಕೆಂದ್ರೆ ಆ ರೀತಿ ಗಾಯ ಮಾಡ್ಬಿಟ್ಟಿರುತ್ತೆ. ಆದ್ರೂ ಕೂಡ ಅವಳು ತುಂಬಾನೇ ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತಿರ್ಬೇಕಾದ್ರೆ ಸೋಲ್ಜರ್ಸ್ ಗಳು ಇವ್ರನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೇನು ಕೂಡ ಆಗಿಲ್ಲ, ನಾವು ಸರ್ವೈವರ್ಸ್ ಅಂದಾಗ ಅವರು ಕೂಡ ಇವ್ರು 4 ಜನ ಕರ್ಕೊಂಡು ತಮ್ಮ ಕ್ಯಾಂಪ್ಗೆ ಹೋಗ್ತಾರೆ. ಕ್ಯಾಂಪ್ಗೆ ಹೋದಾಗ ಅಲ್ಲಿರುವಂತ ಕಮಾಂಡರ್ ಕೂಡ ಇವ್ರುಗಳನ್ನ ಹೆಲಿಕಾಪ್ಟರ್ ಅಲ್ಲಿ ಕುಣಿಸಿ ಕಳ್ಸೋಕೆ ರೆಡಿ ಆಗಿರ್ತಾನೆ. ಆದ್ರೆ ರಾಬ್ ಹೇಳ್ತಾನೆ, ನನ್ನ ಫ್ರೆಂಡು ಕೊಲಂಬಸ್ ಸರ್ಕಲ್ ಸೆಂಟರ್ ಪಾರ್ಕ್ ಅಲ್ಲಿ ಸಿಗಾಕೊಂಡಿದ್ದಾಳೆ, ನಾ ಅವಳನ್ನ ಕಾಪಾಡಲೇಬೇಕು, ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ. ಇವ್ರು ಎಷ್ಟೋ ಸಲ ಟ್ರೈ ಮಾಡ್ತಾರೆ ಇವನ್ನ ಕಳ್ಸೋಕೆ, ಆದ್ರೆ ಇವ್ನು ಮಾತ್ರ ರೆಡಿನೇ ಆಗಿರೋದಿಲ್ಲ. ನೀವೇನೇ ಮಾಡಿದ್ರು ಕೂಡ, ನನ್ನ ಶೂಟ್ ಮಾಡಿದ್ರು ಕೂಡ ನನ್ನ ಫ್ರೆಂಡನ್ನ ಕಾಪಾಡಿದ್ರೆ ನಾನು ಇಲ್ಲಿಂದ
ಹೋಗೋದಿಲ್ಲ ಅಂತ ಆಟ ಹಿಡಿದು ಕೂತ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಈ ಕಡೆ ನೋಡಿದ್ರೆ ಮರ್ಲಿನ ಕಣ್ಣು ಮೂಗು ಬಾಯಲ್ಲೆಲ್ಲ ರಕ್ತ ಬರ್ತಾ ಇರುತ್ತೆ. ಆಗ ಅಲ್ಲಿರುವಂತಹ ಡಾಕ್ಟರ್ಸ್ ಗಳು ಹೇಳ್ತಾರೆ ಇವಳು ಇನ್ಫೆಕ್ಟ್ ಆಗ್ಬಿಟ್ಟಿದ್ದಾಳೆ, ಇವಳಿಂದ ದೂರ ಇರಿ ಅಂತ. ಹೀಗಾಗಿ ಮರ್ಲಿನ ಹೇಳ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ. ಇವರು ಕೂಡ ಅವ್ರನ್ನ ಬಿಡ್ಸೋಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಆ ಸೋಲ್ಜರ್ಸ್ ಗಳು ಮರ್ಲಿನ ಕರ್ಕೊಂಡು ಒಂದು ಕ್ಯಾಂಪ್ ಒಳಗಡೆ ಹೋಗಿದ ತಕ್ಷಣ ಮರ್ಲಿನ ಹೊಟ್ಟೆ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಹೀಗಾಗಿ ಮರ್ಲಿನ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಕಮಾಂಡರ್ ಕೂಡ ಇವ್ರನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರಾಬು ರಿಕ್ವೆಸ್ಟ್ ಮಾಡ್ಕೋತಾನೆ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಾವು ನಮ್ಮ ಫ್ರೆಂಡನ್ನ ಕಾಪಾಡ್ಬೇಕು ಅಂದ್ಬಿಟ್ಟು. ಹಾಗಾಗಿ ನಾನು ಎಷ್ಟು ಹೇಳಿದ್ರು ಕೂಡ ನೀವು ಕೇಳ್ತಾ ಇಲ್ಲ, ನಿಮ್ಮ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಿಮ್ಗೊಂದು ಇನ್ನೊಂದು ವಿಷಯ ಹೇಳ್ತೀನಿ, ಈ ಒಂದು ಮಾಸ್ಟರ್ ಸಾಯ್ದೆ ಇರೋದ್ರಿಂದ ಗೌರ್ಮೆಂಟ್ ಏನ್ ಡಿಸೈಡ್ ಮಾಡಿದೆ ಅಂದ್ರೆ ಈ ಕೊಲಂಬಸ್ ಸಿಟಿಯ ಮ್ಯಾನ್ ಹಟನ್ ನ ಕಂಪ್ಲೀಟ್ ಆಗಿ ಬಾಂಬ್ ಇಂದ ಉಡಾಯಿಸೋದಕ್ಕೆ ಪ್ಲಾನಿಂಗ್ ನ ಮಾಡ್ತಾ ಇದೆ. ಹಾಗಾಗಿ ನೀನು ನಿನ್ನ ಫ್ರೆಂಡ್ ನ ಕಾಪಾಡೋದಕ್ಕೆ ಇರೋದು ಸ್ವಲ್ಪನೇ ಟೈಮು, ಆದಷ್ಟು ಹೋಗಿ ಬೇಗ ಕಾಪಾಡ್ಕೋ. ಮತ್ತೆ ಹಾಗೆ ನಿನ್ನ ಫ್ರೆಂಡ್ ಏನಾದ್ರೂ ನೀನ್ ಕಾಪಾಡ್ಕೊಂಡ್ರೆ ಅಲ್ಲೇ ಇದ್ದಂತ 14th ರೋಡ್ಗೆ ಹೋಗು. ಅಲ್ಲಿ ಕೆಲವು ಸೋಲ್ಜರ್ಸ್ ಗಳು ಇರ್ತಾರೆ, ಅವರು ನಿಮ್ಗೆ ಹೆಲಿಕಾಪ್ಟರ್ ಮೂಲಕ ನಿಮ್ಮನ್ನ ಸೇಫ್ ಮಾಡ್ತಾರೆ ಕರೆಕ್ಟ್ ಆಗಿ 6 ಗಂಟೆಗೆ ಅಂತ ಹೇಳ್ತಾರೆ. ಹೀಗಾಗಿ ಇವರೆಲ್ಲರೂ ಕೂಡ ಕೆಲವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಆ ಒಂದು ಮಿಲಿಟರಿ ಬೇಸ್ ಇಂದ ಆಚೆ ಬರ್ತಾರೆ. ಆಚೆ ಬಂದ್ಬಿಟ್ಟು ಬೆತ್ನ ಮನೆ ಕಡೆಗೆ ತುಂಬಾನೇ ವೇಗವಾಗಿ ಹೋಗಕ್ಕೆ ಶುರು ಮಾಡ್ತಾರೆ. ಹಾಗೂ ಹೀಗೆ ಮಾಡಿ ಬೆತ್ನ ಮನೆ ಹತ್ರ ಬಂದ್ ನೋಡಿದ್ರೆ ಬೆತ್ ಇದ್ದಂತ ಒಂದು ಬಿಲ್ಡಿಂಗು ಡೆಸ್ಟ್ರಾಯ್ ಆಗಿ ಸೈಡ್ ಗೆ ಬಿದ್ದ್ಬಿಟ್ಟಿರುತ್ತೆ ಒಂದು ಬಿಲ್ಡಿಂಗ್ ಪಕ್ಕ. ಇದನ್ನ ನೋಡಿ ಇವ್ರಿಗೆ ಬೆತ್ತು ಬದುಕಿದಳು ಇಲ್ವೋ ಅನ್ನೋದೇ ಡೌಟ್ ಬಂದ್ಬಿಡುತ್ತೆ. ಈಗ ಆದ್ರೆ ಬೆತ್ತು 39ನೇ ಫ್ಲೋರ್ ಅಲ್ಲಿ ಇರ್ತಾಳೆ. ಹೀಗಾಗಿ ಪಕ್ಕದಲ್ಲಿ ಇದ್ದಂತ ಒಂದು ಬಿಲ್ಡಿಂಗ್ ನ ಮೂಲಕ 39ನೇ ಫ್ಲೋರ್ ಗೆ ಹೋಗ್ಬಿಟ್ಟು ಅಲ್ಲಿಂದ ಈ ಬಿಲ್ಡಿಂಗ್ ಕಡೆಗೆ ಜಂಪ್ ಮಾಡ್ಬೇಕು ಇವರು. ಅದೇ ಒಂದು ಪ್ಲಾನ್ ಸಿಗೋದೀಗ ಇವ್ರಿಗೆ. ಹೀಗಾಗಿ ಆ ಬಿಲ್ಡಿಂಗ್ ಒಳಗಡೆ ಹೋಗ್ಬಿಟ್ಟು ಲಿಫ್ಟ್ ನ ಮೂಲಕ ಹೋಗೋಣ ಅಂತ ನೋಡ್ತಾರೆ. ಲಿಫ್ಟ್ ವರ್ಕ್ ಆಗ್ತಾ ಇರೋದಿಲ್ಲ. ಹೀಗಾಗಿ ಸ್ಟೇರ್ ಕೇಸ್ ಮೂಲಕ ಹತ್ತೋಕೆ ಶುರು ಮಾಡ್ತಾರೆ. ಹತ್ತುತ್ತಾ ಇರ್ತಾರೆ, ಸುಸ್ತಾಗ್ತಾ ಇರುತ್ತೆ. ಆದ್ರೂ ಕೂಡ ಬಿಡೋದಿಲ್ಲ, ಹತ್ತುತ್ತಾ ಇರ್ತಾರೆ. ಕೊನೆಗೂ ಆಗೋ ಹೀಗೋ ಮಾಡಿ ಇವರು 39th ಫ್ಲೋರ್ ಗೆ ಬರ್ತಾರೆ. ಈ ಬಿಲ್ಡಿಂಗ್ ಇಂದ ಬೆತ್ತಿರುವಂತಹ ಬಿಲ್ಡಿಂಗ್ ಗೆ ಜಂಪ್ ಮಾಡ್ತಾರೆ. ಹೋಗ್ಬಿಟ್ಟು ಬೆತ್ನ ಒಂದು ರೂಮ್ ಗೆ ಹೋಗಿ ನೋಡಿದಾಗ ಬೆತ್ನ ಒಂದು ಶೋಲ್ಡರ್ ಒಳಗಡೆಗೆ ಒಂದು ರಾಡ್ ಚುಚ್ಕೊಂಡ್ಬಿಟ್ಟಿರುತ್ತೆ. ಹೀಗಾಗಿ ಪ್ರಜ್ಞೆ ತಗೊಂಡು ಹೋಗ್ಬಿಟ್ಟಿರ್ತಾಳೆ. ಅವಾಗ ರಾಬ್ ಹೋಗ್ಬಿಟ್ಟು ಅವಳನ್ನ ಎಬ್ಬಿಸಿದಾಗ ರಾಬ್ ನ ನೋಡಿ ಇವಳಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ರಾಬ್ ನನ್ನ ಕಾಪಾಡಕ್ಕೆ ಬಂದಿದ್ದಾನೆ, ಇವನು ನನ್ನ ಟ್ರೂ ಆಗಿ ಲವ್ ಮಾಡ್ತಿದ್ದ ಅನ್ಬಿಟ್ಟು. ಹಾಗ ಈಗ ಮಾಡಿ ಇವರೆಲ್ಲರೂ ಕೂಡ ಬೆತ್ನ ರಿಲೀಸ್ ಮಾಡ್ಕೊಂಡು ಮತ್ತೆ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇತ್ತಲ್ಲ ಅದೇ ಒಂದು ಬಿಲ್ಡಿಂಗ್ ಗೆ ಬೆತ್ನು ಕೂಡ ಕರ್ಕೊಂಡ್ ಬಂದ್ಬಿಟ್ಟು ಸ್ಟೇರ್ ಕೇಸ್ ಇಂದ ಇಳಿತಾ ಇರ್ತಾರೆ. ಇಳಿತಿರ್ಬೇಕಾದ್ರೆ ನೋಡಿದ್ರೆ ಅದೇ ಜಾಗದಲ್ಲಿ ಕೆಲವು ಪ್ಯಾರಡೈಸ್ ಕ್ರಿಯೇಚರ್ ಗಳಿರುತ್ತೆ. ಹೀಗಾಗಿ ಮತ್ತೆ ಅಟ್ಯಾಕ್ ಮಾಡಕ್ ಬಂದಾಗ ಮತ್ತೆ ಅವುಗಳ ಜೊತೆ ಹೊಡೆದಾಡ್ಬಿಟ್ಟು ಮತ್ತೆ ಕೆಳಗಡೆ ಇಳಿದು ಓಡೋಕೆ ಶುರು ಮಾಡಿರ್ತಾರೆ. ಹೀಗೆ ಆ ಒಂದು ಬಿಲ್ಡಿಂಗ್ ಇದನ್ನ ಆಚೆ ಬಂದ್ಬಿಟ್ಟು ಆ ಸೋಲ್ಜರ್ಸ್ ಹೇಳಿದ್ರಲ್ಲ 14th ಮೈನ್ ರೋಡ್ ಅಲ್ಲಿ ಸೋಲ್ಜರ್ಸ್ ಟೀಮ್ ಇದೆ, ಅಲ್ಲಿ ಹೋಗಿ ಹೆಲ್ಪ್ ಮಾಡ್ತಾರೆ ಅಂತ ಅದೇ ಒಂದು ಜಾಗಕ್ಕೆ ಬರ್ತಾರೆ. ಬಂದಾಗ ಅಲ್ಲಿರುವಂತ ಸೋಲ್ಜರ್ಸ್ ಗಳು ಕೂಡ ಹೆಲಿಕಾಪ್ಟರ್ ಇಂದ ಇವ್ರುಗಳನ್ನ ಕಳ್ಸೋದಕ್ಕೆ ರೆಡಿ ಆಗಿರ್ತಾರೆ. ಫಸ್ಟ್ ಲಿಲ್ಲಿನ ಒಂದು ಹೆಲಿಕಾಪ್ಟರ್ ಒಳಗಡೆ ಕುಂಡಿಸ್ತಾರೆ. ಇನ್ನೊಬ್ರು ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ. ಹೀಗಾಗಿ ಆ ಹೆಲಿಕಾಪ್ಟರ್ ಹೊರಟೋಗ್ಬಿಡುತ್ತೆ. ಇದರಿಂದ ಲಿಲ್ಲಿ ಸೇಫ್ ಆಗ್ತಾಳೆ. ಇನ್ನೊಂದು ಹೆಲಿಕಾಪ್ಟರ್ ಅಲ್ಲೂ ಕೂಡ ಜಾಗ ಖಾಲಿ ಇರೋದ್ರಿಂದ ರಾಬ್, ಬೆತ್ ಹಾಗೆ ಹಡ್ ಇವ್ರು 3 ಜನನು ಕೂಡ ಕೂತ್ಕೋತಾರೆ. ಹೀಗಾಗಿ ಆ ಒಂದು ಹೆಲಿಕಾಪ್ಟರ್ ಕೂಡ ಟೇಕ್ ಆಫ್ ಆಗುತ್ತೆ. ಇವ್ರನ್ನ ಈ ಜಾಗದಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಒಂದು ಮಾಸ್ಟರ್ ನ ಇವರು ಕಂಪ್ಲೀಟ್ ಆಗಿ ಇವಾಗ ನೋಡ್ತಾರೆ. ಅದಂತೂ ದೈತ್ಯಾಕಾರವಾಗಿರುತ್ತೆ. ಎಲ್ಲಿ ಬೇಕಂದ್ರೆ ಅಲ್ಲಿ ನಾಶ ಮಾಡ್ತಾ ಇರುತ್ತೆ. ಮಿಲಿಟರಿಯ ಟೀಮ್ ಕೂಡ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ, ಅದು ಸಾಯ್ತಾನೆ ಇರೋದಿಲ್ಲ. ರಾಬ್ ಹೋಗ್ತಿದಂತ ಒಂದು ಹೆಲಿಕಾಪ್ಟರ್ ಇದೇ ಒಂದು ಕ್ರಿಯೇಚರ್ ನ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಆ ಒಂದು ಕ್ರಿಯೇಚರ್ ಈ ಒಂದು ಹೆಲಿಕಾಪ್ಟರ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಹೀಗಾಗಿ ಈ ಹೆಲಿಕಾಪ್ಟರ್ ತುಂಬಾನೇ ದೂರ ಹೋಗಿ ಬಿದ್ದೋಗ್ಬಿಡುತ್ತೆ. ಮತ್ತೆ ರಾಬ್ಗೆ ಪ್ರಜ್ಞೆ ಬಂದಾಗ ಬೆಳಗ್ಗೆ ಆಗೋಗ್ಬಿಟ್ಟಿರುತ್ತೆ. ಆದ್ರೆ ಇವರೆಲ್ಲ ಸೇಫ್ ಆಗಿ ಇರ್ತಾರೆ, ಸೀಟ್ ಬೆಲ್ಟ್ ಹಾಕೊಂಡಿರೋದ್ರಿಂದ ರಾಬ್ ಹಾಗೆ ಬೆತ್ತು ಹಾಗೆ ಹಡ್ಡು 3 ಜನ ಕೂಡ ಸೇಫ್ ಆಗಿರ್ತಾರೆ. ಆ ಒಂದು ಹೆಲಿಕಾಪ್ಟರ್ ಇಂದ ಆಚೆ ಬಂದ್ಬಿಟ್ಟು ಬೆತ್ನ ಕರ್ಕೊಂಡು ಆ ಜಾಗದಿಂದ ಹೋಗಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಈ ಹಡ್ ಏನ್ ಮಾಡ್ತಾನೆ, ತನ್ನ ಕ್ಯಾಮ್ರಾ ವಾಪಸ್ ತಗೊಂಡು ಹೋಗೋಣ ಅಂದ್ಬಿಟ್ಟು ಬರ್ತಾನೆ. ಬಂದಾಗ ನೋಡಿದ್ರೆ ಇವರ ಮುಂದಕ್ಕೇನೆ ಆ ಒಂದು ದೊಡ್ಡ ಮಾಸ್ಟರ್ ಮುಂದೆ ಬರುತ್ತೆ. ಹಡ್ಡು ಅದ್ರ ಕೆಳಗಡೆನೆ ಇರ್ತಾನೆ. ನೋಡ್ತಿದ್ದಂಗೆನೆ ಆ ಒಂದು ಮಾಸ್ಟರ್ ಕೂಡ ಹಡ್ ನ ನೋಡ್ಬಿಟ್ಟು ಹಾಗೆ ಸೆಕೆಂಡ್ ಅಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ ಕತೆನ ಮುಗಿಸ್ಬಿಡುತ್ತೆ. ಇದನ್ನ ನೋಡಿದ ಇವನು ತನ್ನ ಫ್ರೆಂಡ್ ನ ಕಳ್ಕೊಂಡಿರೋಂಥ ದುಃಖದಲ್ಲಿ ಅವನ ಕ್ಯಾಮ್ರಾನೇ ತಗೊಂಡು ಅಲ್ಲಿಂದ ಓಡ್ ಬರಕ್ಕೆ ಶುರು ಮಾಡ್ತಾರೆ ಇಬ್ರು ಕೂಡ. ಅದರಿಂದ ತಪ್ಪಿಸ್ಕೊಂಡು ಮುಂದೆ ಇದ್ದಂತ ಒಂದು ಬ್ರಿಡ್ಜ್ ಕೆಳಗಡೆ ಬಂದ್ಬಿಡ್ತಾರೆ. ಬಂದಾಗ ಗೌರ್ಮೆಂಟ್ಗೆ ಇದನ್ನ ಸಾಯಿಸೋದಕ್ಕೆ ಆಗ್ತಾ ಇರೋದಿಲ್ವಲ್ಲ, ಹೀಗಾಗಿ ಕೊಲಂಬಸ್ ಒಳಗಡೆ ಇರುವಂತಹ ಮ್ಯಾನ್ ಹಟನ್ ನ ಉಡಾಯಿಸೋದಕ್ಕೆ ಡಿಸೈಡ್ ಮಾಡ್ಕೊಂಡು ಆ ಜಾಗದಲ್ಲಿ ಒಂದು ದೊಡ್ಡ ಸೇರನ್ ಮಾಡುತ್ತೆ. ಹೀಗಾಗಿ ರಾಬ್ಗೆ ಗೊತ್ತಾಗೋಗ್ಬಿಡುತ್ತೆ ನಾವಿನ್ನ ಬದುಕೋದಿಲ್ಲ ಅನ್ಬಿಟ್ಟು. ಇದರಿಂದ ಅವನೊಂದು ಕೊನೆಯ ವಿಡಿಯೋ ಮಾಡ್ತಾನೆ. ಅವನು ಏನೇನ್ ಮಾಡಿದ್ದ, ಅವ್ನು ಯಾರ್ಯಾರು ಫ್ರೆಂಡ್ಸ್ ಇದ್ರು, ಇದೆಲ್ಲ ಹೇಗ್ ನಡೀತು ಅಂದ್ಬಿಟ್ಟು ಅದನ್ನು ಕೂಡ ಹೇಳಿ ತನ್ನ ಗರ್ಲ್ ಫ್ರೆಂಡ್ ಬೆತ್ಕು ಕೂಡ ಒಂದು ವಿಡಿಯೋದಲ್ಲಿ ಮಾತಾಡಿಸ್ಬಿಟ್ಟು ಇಬ್ರು ಕೂಡ ರೆಡಿ ಆಗಿರ್ತಾರೆ. ಆಗ ನೋಡ್ತಿದ್ದಂಗೆನೆ ಆ ಜಾಗಕ್ಕೆ ತುಂಬಾನೇ ಬಾಂಬ್ಗಳು ಬಿದ್ದ್ಬಿಡುತ್ತೆ. ಇದೇ ಜಾಗಕ್ಕೂ ಕೂಡ ಒಂದು ಬಾಂಬ್ ಬಿದ್ದ್ಬಿಟ್ಟು ಇವರಿಬ್ಬರ ಮೇಲೆ ಆ ಒಂದು ಬ್ರಿಡ್ಜ್ ಬಿದ್ದೋಗಿ ಇಬ್ರು ಕೂಡ ಸತ್ತೋಗ್ಬಿಡ್ತಾರೆ. ಲಾಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಇದೆಲ್ಲ ಆಗೋಕ್ಕಿಂತ ಮುಂಚೆ ಬೆತ್ ಹಾಗೆ ರಾಬು ಕೊಯ್ನಿ ಐಲ್ಯಾಂಡ್ಗೆ ಒಂದು ಟ್ರಿಪ್ಗೆ ಅಂತ ಬಂದಿರ್ತಾರೆ. ಆ ಒಂದು ವಿಡಿಯೋ ಫುಟೇಜ್ ಅಲ್ಲಿ ನಾವು ನೋಡ್ತೀವಿ ಆಕಾಶದಿಂದ ಏನೋ ಒಂದು ಸಮುದ್ರಕ್ಕೆ ಬೀಳುತ್ತೆ. ಬಟ್ ಆದ್ರೆ ಇದು ಯಾರು ಕೂಡ ಅಬ್ಸರ್ವ್ ಮಾಡೋದಿಲ್ಲ.
ನಮಗ್ ಮಾತ್ರ ಕಾಣುತ್ತೆ. ಮೋಸ್ಟ್ಲಿ ಇದು ಬೇರೆ ಗ್ರಹದಿಂದ ಬಂದಿರೋ ಒಂದು ದೊಡ್ಡ ಕ್ರಿಯೇಚರ್ ಆಗಿರ್ಬೋದು. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಆ ಕ್ರಿಯೇಚರ್ ನ ಏನ್ ಮಾಡಿದ್ರು, ನಾಶ ಮಾಡಿದ್ರ ಅಥವಾ ಏನಾಯ್ತು ಅಂತ ಯಾವ್ದನ್ನು ಕೂಡ ಈ ಮೂವಿಲಿ ಹೇಳಿಲ್ಲ. ಮುಂದೆ ಯಾವ್ದಾರ ಪಾರ್ಟ್ ಬಂದ್ರೆ ನೋಡೋಣ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗೋತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದಂದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಮತ್ತೆ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.